ಮೊದಲು ಒಂದು ಚಿಕ್ಕ ಆಟ ಆಡೋಣ. ಆಟದೊಂದಿಗೆ ನಮ್ಮ ತರಗತಿಯನ್ನ ಆರಂಭಿಸೋಣ. ಆರ್ ಯು ಆಲ್ ರೆಡಿ? ರಾಹುಲ್, ಅವನಿ. ಮಕ್ಳೇ, ನಾನು ರಾಹುಲ್ ಮತ್ತು ಅವನಿಗೆ ಕೆಲವು ವಸ್ತುಗಳ ಪಟ್ಟಿಯನ್ನು ಕೊಡ್ತೇನೆ. ಅವರು ಆ ವಸ್ತುಗಳನ್ನು ಹುಡುಕಿ ತಂದು ತಮ್ಮ ಹೆಸರಿರುವ ಬುಟ್ಟಿಯಲ್ಲಿ ಹಾಕ್ಬೇಕು. ಮ್ಯಾಮ್, ನನಗೆ ಸ್ಕೇಲ್ ಮತ್ತು ಪೆನ್ಸಿಲ್ ಸಿಕ್ಕಿವೆ. ಮ್ಯಾಮ್, ಕಿಟ್ ಕ್ಯಾಟ್ ಮತ್ತು ವಾಟರ್ ಬಾಟಲ್. ಮ್ಯಾಮ್, ನಾನು ಲಿಸ್ಟ್ ಪ್ರಕಾರ ಎಲ್ಲಾ ವಸ್ತುಗಳನ್ನು ಸಂಗ್ರಹಿಸಿದ್ದೇನೆ. ಅವನಿ, ಗುಡ್ ಜಾಬ್. ಇದು ಲಿಸ್ಟ್ ಪ್ರಕಾರವೇ ಇದೆ. ಮ್ಯಾಮ್, ನಾನು ಕೂಡ ಲಿಸ್ಟ್ ಪ್ರಕಾರವೇ ವಸ್ತುಗಳನ್ನು ಸಂಗ್ರಹಿಸಿದ್ದೇನೆ. ರಾಹುಲ್, ವೆರಿ ಗುಡ್. ಇದು ಲಿಸ್ಟ್ ಪ್ರಕಾರವೇ ಇದೆ. ಅವನಿ ಅಂಡ್ ರಾಹುಲ್, ಗುಡ್. ನೀವಿಬ್ರೂ ಲಿಸ್ಟ್ನ ಸಂಪೂರ್ಣವಾಗಿ ಪಾಲಿಸಿದ್ದೀರಿ. ಹಾಗಾಗಿ 100ಕ್ಕೆ 100 ಸರಿಯಾಗಿದ್ದೀರಿ. ಮ್ಯಾಮ್, ಲಿಸ್ಟ್ ಪ್ರಕಾರನೇ ಇಬ್ರು ಐಟಮ್ಸ್ನ ಕಲೆಕ್ಟ್ ಮಾಡಿದೀವಿ. ಆದ್ರೂ ನಮ್ ಬಾಸ್ಕೆಟ್ಸ್ ಯಾಕೆ ಡಿಫ್ರೆಂಟ್ ಆಗಿ ಕಾಣ್ತಿವೆ? ಗುಡ್ ಯು ಆಸ್ಟ್. ಯಾಕೆ ಎಂದು ತಿಳಿಯೋಣ ಇನ್ ಆರ್ ನೆಕ್ಸ್ಟ್ ಲೆಸನ್. ಓ, ರಾಹುಲ್ ಮತ್ತೆ ಅವನಿ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇದೆಯಾ? ಅಥವಾ ಟೀಚರ್ ಕೊಟ್ಟಿದ್ದ ಲಿಸ್ಟ್ ಒಂದೇ ಆದರೂ ಅವರಿಬ್ಬರು ಬಾಸ್ಕೆಟ್ಸ್ ಯಾಕೆ ಬೇರೆ ಬೇರೆ ಥರ ಕಾಣ್ತಿದೆ ಅನ್ನೋ ಪ್ರಶ್ನೆ ನಿಮ್ಮಲ್ಲೂ ಇದೆಯಾ? ಹಾಗಿದ್ರೆ ಬನ್ನಿ ತಿಳ್ಕೊಳ್ಳೋಣ. ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವಿಗೂ ಒಂದು ಹೆಸರಿರಬೇಕು. ಆ ಹೆಸರಿದ್ರೇನೆ ನಮ್ದು ಕಮ್ಯುನಿಕೇಶನ್ ಈಸಿ ಆಗತ್ತೆ, ಕ್ಲಾರಿಟಿ ಬರುತ್ತೆ ಅಂತ ನಾವು ಪ್ರೀವಿಯಸ್ ಲೆಸನ್ ಅಲ್ಲಿ ತಿಳ್ಕೊಂಡ್ವಿ. ಈಗ ಟೀಚರ್ ಕೊಟ್ಟಂತ ಪಟ್ಟಿಯಲ್ಲೂ ಸಹ ವಸ್ತುವಿನ ಹೆಸರುಗಳನ್ನೇ ಬರೆದಿದ್ರು. ಆದ್ರೂ ರಾಹುಲ್ ಮತ್ತೆ ಅವನಿ ಬೇರೆ ಬೇರೆ ಪೆನ್ಸಿಲ್ಸ್, ಸ್ಕೇಲ್ಸ್ ತಂದದ್ ಯಾಕೆ? ನೀವೇ ಈ ಲಿಸ್ಟ್ ಬರೀತಿದ್ರೆ ಇಬ್ರು ಒಂದೇ ತರ ವಸ್ತುಗಳನ್ನ ತರೋ ತರ ನೀವು ಈ ಲಿಸ್ಟ್ ನಲ್ಲಿ ಸ್ಪೆಷಲ್ ಆಗಿ ಬೇರೆ ಏನ್ ಬರೀತಾ ಇದ್ರಿ? ಟೀಚರ್ ಕೊಟ್ಟಂತ ಲಿಸ್ಟಿನಲ್ಲಿ ಅವರಿಗೆ ಏನ್ ಬೇಕು, ವಾಟ್ ಶಿ ವಾಂಟ್ಸ್ ಅನ್ನೋದು ಇದೆ. ಆದ್ರೆ ಅದೇ ಲಿಸ್ಟ್ ಅಲ್ಲಿ ಅವರಿಗೆ ಏನು ಅನ್ನೋದ್ರ ಜೊತೆಲಿ ಯಾವುದು ಬೇಕು ಅನ್ನೋದಿದೆಯಾ ನೋಡೋಣ. ಮೊದಲಿಗೆ ಎರಡೂ ಬುಟ್ಟಿಗಳಲ್ಲಿ ಒಂದೇ ರೀತಿ ಇರುವ ವಸ್ತುಗಳನ್ನು ಗಮನಿಸೋಣ. ಕಿಟ್ ಕ್ಯಾಟ್ ಚಾಕ್ಲೇಟ್ ಎಂಬ ಹೆಸರಿನಲ್ಲಿ 2 ಭಾಗಗಳಿವೆ. ಒಂದು ಚಾಕ್ಲೇಟ್, ಅದು ಏನ್ ಬೇಕು ಅನ್ನೋದನ್ನ ತಿಳಿಸುತ್ತೆ. ಇನ್ನೊಂದು ಕಿಟ್ ಕ್ಯಾಟ್, ಅದು ಯಾವ ಚಾಕ್ಲೇಟ್, ವಿಚ್ ಒನ್ ಅನ್ನೋದನ್ನ ತಿಳಿಸುತ್ತೆ. ಅದೇ ರೀತಿ ಪಿಕ್ ಆಫ್ ರಾಮ್. ಸೊ ಏನ್ ಬೇಕು ನಮಗೆ? ಫೋಟೋ ಬೇಕು. ಯಾವ ಫೋಟೋ ಬೇಕು? ರಾಮ್ ಫೋಟೋ ಬೇಕು. ಸೊ ರಾಮ್ ಅನ್ನೋ ಪದನ ವಿಚ್ ಒನ್ ಅನ್ನೋದ್ರ ಕೆಳಗಡೆ ಬರ್ಕೊಳ್ಳೋಣ. ಗುಡ್ ಡೇ ಬಿಸ್ಕೆಟ್. ಇಲ್ಲೂ ಸಹ ಏನ್ ಬೇಕು ನಮಗೆ? ಬಿಸ್ಕೆಟ್. ಯಾವ ಬಿಸ್ಕೆಟ್? ವಿಚ್ ಒನ್? ಗುಡ್ ಡೇ. ಇಲ್ಲಿ ನಾವು 2 ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಮೊದಲನೆಯದು ವಾಟ್ ಅನ್ನೋದರ ಕೆಳಗಡೆ ನಾವು ದಿನನಿತ್ಯ ಬಳಸುವಂತಹ ಅಥವಾ ರೂಢಿಯಲ್ಲಿ ಇರುವಂತಹ ವ್ಯಕ್ತಿಯ ಅಥವಾ ವಸ್ತುವಿನ ಹೆಸರುಗಳಿವೆ. ಇದನ್ನ ನಾವು ಸಾಮಾನ್ಯ ಹೆಸರು ಅಥವಾ ಜನರಲ್ ಆರ್ ಕಾಮನ್ ನೇಮ್ಸ್ ಅಂತ ಕರಿತೀವಿ. ಅದೇ ರೀತಿ ವಿಚ್ ಒನ್ ಕೆಳಗಡೆ ನಾವು ಬರೆದಿರುವಂತಹ ಪದಗಳೆಲ್ಲ ನಿರ್ದಿಷ್ಟವಾಗಿ ಅಥವಾ ಪರ್ಟಿಕ್ಯುಲರ್ ಆಗಿ ಒಂದು ವಸ್ತುವನ್ನು ತಿಳಿಸುವಂತಹ ಹೆಸರಾಗಿದೆ. ಅದನ್ನ ನಾವು ಸ್ಪೆಷಲ್ ನೇಮ್ ಅಂತ ಕರಿತೀವಿ. ಮತ್ತು ಈ 3 ವಸ್ತುಗಳಿಗೆ ವಿಶೇಷ ಹೆಸರುಗಳು ಅಥವಾ ಸ್ಪೆಷಲ್ ನೇಮ್ಸ್ ಇರೋದ್ರಿಂದ ರಾಹುಲ್ ಮತ್ತು ಅವನಿ ಇಬ್ಬರು ಒಂದೇ ರೀತಿ ವಸ್ತುಗಳನ್ನ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಬುಟ್ಟಿಯಲ್ಲಿ ಯಾಕೆ ಬೇರೆ ಬೇರೆ ಪೆನ್ಸಿಲ್ಸ್ ಮತ್ತೆ ಸ್ಕೇಲ್ಸ್ ಇವೆ ಅನ್ನೋದನ್ನ ನೀವೀಗಾಗಲೇ ಗೆಸ್ ಮಾಡಿರ್ತೀರ. ಯಾಕೆ ಅಂದ್ರೆ ಅಲ್ಲಿ ಬರೀ ಕಾಮನ್ ನೇಮ್ ಇದೆ. ಟೀಚರ್ ಯಾವುದೇ ರೀತಿಯಾದ ಸ್ಪೆಷಲ್ ನೇಮ್ನ ಅಲ್ಲಿ ಬಳಸಿಲ್ಲ. ಸ್ಪೆಷಲ್ ನೇಮ್ಸ್ ಇಲ್ಲ ಅಂದ್ರೆ ನಾವು ನಿಖರವಾಗಿ ಒಂದೇ ಒಂದು ವಸ್ತುವಿನ ಕಡೆ ಬೆರಳು ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ವಿ ಹ್ಯಾವ್ ಮೆನಿ ಆಪ್ಷನ್ಸ್. ಸೊ ಇರೋ ಇನ್ಫೈನೈಟ್ ಆಪ್ಷನ್ಸ್ನಲ್ಲಿ ನಾವು ಯಾವುದನ್ನು ಬೇಕಾದರೂ ಚೂಸ್ ಮಾಡ್ಬೋದು. ಸೊ ಇವತ್ತು ನಾವು ಏನ್ ಕಲ್ತ್ವಿ? ವ್ಯಕ್ತಿ, ಸ್ಥಳ, ಪ್ರಾಣಿ ಅಥವಾ ವಸ್ತುಗಳ ಹೆಸರನ್ನ ನೌನ್ ಅಂತ ಕರೆದ್ರೆ ಆ ನೌನ್ ನಲ್ಲಿ 2 ವಿಧ ಇದೆ. ಮೊದಲನೆಯದು ದಿನ ಬಳಕೆಯಲ್ಲಿರುವ ಅಥವಾ ರೂಢಿಯಲ್ಲಿ ಇರುವ ಜನರಲ್ ಅಥವಾ ಕಾಮನ್ ನೇಮ್ಸ್. ಅದನ್ನ ನಾವು ಕಾಮನ್ ನೌನ್ ಅಂತ ಕರಿತೀವಿ. ಮತ್ತೊಂದು ನಿರ್ದಿಷ್ಟವಾದ ವ್ಯಕ್ತಿ, ಸ್ಥಳ, ಪ್ರಾಣಿ ಅಥವಾ ವಸ್ತುವಿನ ವಿಶೇಷ ಹೆಸರು ಅಂದ್ರೆ ಸ್ಪೆಷಲ್ ನೇಮ್. ಅದನ್ನ ನಾವು ಪ್ರಾಪರ್ ನೌನ್ ಅಂತ ಕರಿತೀವಿ. ಪ್ರಾಪರ್ ನೌನ್ ಇಲ್ಲದೆ ನಮ್ಮ ಕಮ್ಯುನಿಕೇಶನ್ ನಲ್ಲಿ ಕ್ಲಾರಿಟಿ ಇರ್ತಿರ್ಲಿಲ್ಲ, ಬರೀ ಗೊಂದಲ ಇರ್ತಿತ್ತು. ಯಾಕೆ ಅಂದ್ರೆ ಯಾವ ಊರಿಗೂ ಹೆಸರಿಲ್ಲ, ಬೆಟ್ಟಕ್ಕೂ ಹೆಸರಿಲ್ಲ,
ನದಿ, ಗಿಡ, ಮರ, ಕಂಪನಿಗಳು ಅಷ್ಟೇ ಯಾಕೆ ವ್ಯಕ್ತಿಗಳಿಗೂ ಹೆಸರಿರ್ತಿರ್ಲಿಲ್ಲ. ಸೊ ವಾಟ್ ಇಸ್ ಅ ಕಾಮನ್ ನೌನ್? ಇಟ್ ಇಸ್ ದ ಜನರಲ್ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್. ರೂಢಿಯಿಂದ ಬಂದಂಥ ಹೆಸರುಗಳು ಆರ್ ವ್ಯಕ್ತಿ, ಸ್ಥಳ, ಪ್ರಾಣಿ ಅಥವಾ ವಸ್ತುಗಳ ಸಾಮಾನ್ಯ ಹೆಸರೇ ಸಾಮಾನ್ಯ ಪದ. ವಾಟ್ ಇಸ್ ಪ್ರಾಪರ್ ನೌನ್? ಇಟ್ ಇಸ್ ದ ಸ್ಪೆಷಲ್ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್. ವ್ಯಕ್ತಿ, ಸ್ಥಳ, ಪ್ರಾಣಿ ಅಥವಾ ವಸ್ತುವಿನ ನಿರ್ದಿಷ್ಟ ಹೆಸರು ಅಥವಾ ವಿಶೇಷ ಹೆಸರೇ ವಿಶೇಷ ನಾಮಪದ. ಈ ವಿಷಯಕ್ಕೆ ಸಂಬಂಧಿಸಿದ ಪ್ರಾಕ್ಟೀಸ್ ಶೀಟ್ಸ್ ಬೇಕಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅಲ್ಲಿಂದ ನೀವು ಆಕ್ಸೆಸ್ ಮಾಡ್ಬೋದು.